ಹಲೋ ಗೈಸ್, ಈಗ ವಿಡಿಯೋ ಏನು ಮಾಡೋಕ್ಕೆ ಹೋಗ್ತಾ ಇದ್ದೀನಪ್ಪ ಅಂದರೆ ರೋಸ್ಟ್. ನಾನು ಒಂದಿನೂ ರೋಸ್ಟ್ ಮಾಡಿದವನೇ ಅಲ್ಲ, ಯಾಕಂದರೆ ರೋಸ್ಟ್ ಮಾಡೋರು ಕಂಡ್ರು ನಮಗಾಗಲ್ಲ. ನಾವು ರೋಸ್ಟಿಂಗ್ ವಿಡಿಯೋನು ಅಷ್ಟು ನೋಡಲ್ಲ. ಏನೋ ನೋಡಿದರೆ ಸ್ವಲ್ಪ ಕಾಮಿಡಿ ಪರ್ಪಸ್ ಅದು ನೋಡ್ತೀವಿ. ಅದು ಏನೋ ಸ್ಕ್ರೋಲ್ ಮಾಡುವಾಗ ರೀಲ್ಸಲ್ಲಿ ಬಂದರೆ ನೋಡ್ತೀವಿ. ಯೂಟ್ಯೂಬಲ್ಲಿ ತುಂಬ ರೋಸ್ಟಿಂಗ್ ವಿಡಿಯೋ ಕಾಣ್ತಿದ್ರೆ ನೋಡ್ತೀವಿ. ನೋಡಿದ ಮೇಲೆ ಅನಿಸುತ್ತೆ ಮಕ್ಕಳು ಯಾರ್ಯಾರಿಗೋ ರೋಸ್ಟ್ ಮಾಡಿದರೆ ನಡೆಯುತ್ತೆ, ಅಂತಂಥ ವಿಡಿಯೋ ರೋಸ್ಟ್ ಮಾಡಿದರೆ ನಡೆಯುತ್ತೆ. ಮೂವಿ ಅಂದರೆ ನಾವು ಮೊದಲೇ ಹುಚ್ಚು ಮೂವಿ ಲವರ್ ಇದ್ದಂಗೆ. ಈ ಮೂವಿಗಳಿಗೆ ರೋಸ್ಟ್ ಮಾಡಿ ವಿಡಿಯೋ ಅಂತೂ ನಂಗೆ ನೋಡೋಕ್ಕೆ ಆಗಲ್ಲ. ನೋಡಿದ ಮೇಲೆ ಆ ಮೂವಿ ಮೇಲಿರೋ ಕ್ರೇಜೇ ನಮಗೊಂಥರ ಕಮ್ಮಿ ಆದಂಗೆ ಆಗುತ್ತೆ. ಹಾಗಂತ ಏನಲ್ಲ, ಆದರೆ ಈ ಮೂವಿಗಳಿಗೆ ರೋಸ್ಟ್ ಮಾಡಿದರೆ ನೋಡೋದಕ್ಕೆ, ಆ ವಿಡಿಯೋ ನೋಡೋದಕ್ಕೇ ನಮಗೊಂಥರ ಬೇಜಾರಾಗ್ಬಿಡುತ್ತೆ. ಇಲ್ಲೊಬ್ಬ ಮಹಾತ್ಮ, ಇವನು ಒಬ್ಬ ಮೂವಿ ಲವರೇ ಅನಿಸುತ್ತೆ. ಆ ಮೂವಿನ ನೋಡಿ ಎಂಜಾಯ್ ಮಾಡಿರ್ತಾನೆ, ಮತ್ತೆ ಅದಕ್ಕೆ ರೋಸ್ಟ್ ಮಾಡೋದಂದರೆ ಸರಿನಾ? ಅಣ್ಣ ದರ್ಶಿ ಅಣ್ಣ, ನಮಸ್ತೆ ಅಣ್ಣ. ಅನ್ಕೋತೀನಿ ಅಣ್ಣ, ನೀನು ಮೂವಿ ತುಂಬ ನೋಡ್ತೀಯ ಅಂತ. ಮೂವಿ ನೋಡ್ಬಿಟ್ಟು ನೀನು ಎಂಜಾಯ್ ಮಾಡಿರ್ತೀಯ ಅಲ್ವಾ, ಮತ್ತು ಅದಕ್ಕೇನಕ್ಕಣ್ಣ ರೋಸ್ಟ್ ಮಾಡೋದು? ಅದಕ್ಕೆ ರೋಸ್ಟ್ ಮಾಡಿಬಿಟ್ಟು ಅದು ಬಂದಲ್ಲಿ ದುಡ್ಡಲ್ಲಿ ನೀನು ಎಂಜಾಯ್ ಮಾಡೋಣ ಅಣ್ಣ. ಒಂದು ಮೂವಿ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಅಂತ ಗೊತ್ತಾ ಅಣ್ಣ ನಿಂಗೆ? ಪಾಪ ಅದು ಮೂವಿ ಮಾಡೋರಿಗೆ ಗೊತ್ತು ಅಣ್ಣ. ಹಾಗೆ ಸಿನಿಮಾ ಮಾಡಬೇಕು ಅಂತ ಕನಸು ಕಟ್ಕೊಂಡಿರೋ ನಮಗೆ ಗೊತ್ತಣ್ಣ ಮೂವಿ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಅಂತ. ಮೂವಿ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಅಂತ ಗೊತ್ತಿಲ್ಲಪ್ಪ ಅಂದರೂ ಮೂವಿ ಮಾಡೋರ ಜೀವನ ಎಷ್ಟು ಕಷ್ಟ ಅಂತ ಗೊತ್ತು. ಸಿನಿಮಾ ಮಾಡಬೇಕು ಅಂತ ಹೋಗ್ತಾ ಇರೋರ ಜೀವನ ಎಷ್ಟು ಕಷ್ಟ ಅಂತ ಗೊತ್ತು. 24x7 ಅದೇ ಗುಂಗಲ್ಲೇ ಇರ್ತೀವಣ್ಣ ನಾವು. ನೀವು ನೋಡಿದರೆ ಎಷ್ಟೋ ಕೋಟಿಗಟ್ಟಲೆ ಬಜೆಟ್ ಹಾಕಿ ಮೂವಿ ಮಾಡಿರ್ತಾರೆ. ನೀವು ನೋಡಿದರೆ ಅದಕ್ಕೆ ರೋಸ್ಟ್ ಮಾಡಿಕೊಂಡು ನಕ್ಕೊಂಡು ಅದನ್ನು ಹೀಯಾಳಿಸ್ಕೊಂಡು ಅದಕ್ಕೊಂಥರ ಕಾಮಿಡಿ ಮಾಡ್ಕೊಂಡು ಇದು ಮಾಡ್ತಿರಲ್ಲ ಅಣ್ಣ ನೀವು. ಇದು ನಿಮಗೆ ಸರಿ ಅನಿಸುತ್ತಾ ಅಣ್ಣ? ಅದೆಲ್ಲೋ ಊರಿಗೆ ಹೋಗ್ಬಿಟ್ಟು ಹೀರೋಗಳ ಬಗ್ಗೆ, ಆ್ಯಕ್ಟರ್ಸ್ ಬಗ್ಗೆ ಅದು ಇದು ಸರ್ಚಿಂಗ್ ಮಾಡಿಬಿಟ್ಟು ವೀಡಿಯೋ ಮಾಡ್ತೀಯ ಅಲ್ವ ನೀನು? ಬರೀ ಅಷ್ಟು ವೀಡಿಯೋ ಮಾಡಬೇಕಂದ್ರೆ ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತಲ್ವ ಅಣ್ಣ ನಿಂಗೆ? ಮತ್ತು ಇನ್ನು ಮೂವಿ ವರ್ಷಾನುಗಟ್ಲೆ ಕನಸ್ಕೊಂಡು, ವರ್ಷಾನುಗಟ್ಲೆ ಕಷ್ಟಪಟ್ಟು ಎಷ್ಟೋ ಜನ ಅದಕ್ಕೆ ದುಡಿದು ಒಂದು ಮೂವಿ ಮಾಡಿರ್ತಾರಣ್ಣ. ನೀವು ಬಂದ್ಬಿಟ್ಟು ಇಂಥ ನನ್ನ ಮಕ್ಕಳು ರೋಸ್ಟ್ ಅದು ಮಾಡಿಬಿಡ್ತೀರಲ್ಲ, ಇದು ನಿಮಗೆ ಸ್ವಲ್ಪನಾದರೂ ಸರಿ ಅನಿಸುತ್ತಾ ಅಣ್ಣ? ಏನೋ ದೊಡ್ಡವರು, ನಾವೇನೋ ಚಿಕ್ಕವರು ಹೇಳಬೇಕು ಅನಿಸ್ತು ಹೇಳಿದ್ವಿ. ಅರ್ಥ ಮಾಡ್ಕೊಳ್ಳಿ ಅಣ್ಣ, ನೀವೇನು ನಮ್ಮ ಮಾತು ಕೇಳಲ್ಲ ಅನಿಸುತ್ತೆ. ಸರಿ, ಗುಡ್ ಬೈ. ಏನಾದರೂ ಮಾಡ್ಕೊಳ್ಳಿ, ನಿಮ್ಮ ಜೀವನ ನಿಮ್ಮಿಷ್ಟ.